ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಕಲಘಟಗಿ ತಾಲೂಕಿನ ಬಿ ಬಿಟ್ನಾಳ್ ಗ್ರಾಮದಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಹೊಸ ಕೊಠಡಿ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 19/2/2024ರಂದು ವಿವೇಕ ಯೋಜನೆಯಡಿಯಲ್ಲಿ ಮಂಜೂರಾದ ಕೊಠಡಿಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ಪ್ರಕಾಶ್ ಜನ್ನನ್ನವರ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೊರಬೇನಕೊಪ್ಪ ಗ್ರಾಮದ ಪಂಚಾಯತಿ ಪಿಡಿಒ ರವಿ ರಾಠೋಡ್ ಹಾಗೂ ಬಿ ಗುಡಿಹಾಳ್ ಜಮಾತಿನ ಮುತುವಲ್ಲಿಯರಾದ ಶ್ರೀ ಹಜರತ್ ಸಾಬ್ ಜಮ್ಮಿಹಾಳ್, ಶ್ರೀ ಮೋಹನ್ ಸಾಬ್ ಮಲಿಕ್, ಶ್ರೀ ಕಲಂದರ್ ಜಿ ಜಮ್ಮಿಹಾಳ್, ಶ್ರೀ ಮಲಿಕ್ ಸಾಬ್ ಮೊರವ್, ಜಮಾತಿನ ಹಿರಿಯರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಅಶ್ಫಾಕ್ ಮುಜಾವರ್, ಉಪಾಧ್ಯಕ್ಷರು ಶ್ರೀಮತಿ ಸಫುರಾ ರಿಯಾಜ್ ಅಹಮದ್ ಜಿಮ್ಮೆಹಾಳ್, ಎಲ್ಲ ಎಸ್ಡಿಎಂಸಿ ಸದಸ್ಯರು, ಮುಖ್ಯ ಗುರುಗಳು, ಗುರುಮಾತೆಯರು, ಶ್ರೀಮತಿ ವಾಜಿದಾ ಬೇಗಂ ಸೌದಾಗರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಉರ್ದು ಕ್ಲಸ್ಟರ್ ಸಿಆರ್ಪಿ ಶ್ರೀಮತಿ ಫಾತಿಮಾ ಮುಖ್ಯೋಪಾಧ್ಯಾಯರು, ಶ್ರೀ ಎಸ್.ಡಿ. ಕಮ್ಮಾರ್ ಉಪಸ್ಥಿತರಿದ್ದರು. ಸದರಿ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಇದೇ ಸಂದರ್ಭದಲ್ಲಿ ಶಿಕ್ಷಕಿಯರಾದ ಶ್ರೀಮತಿ ನೇತ್ರಾವತಿ ಭಟ್ ಹಾಗೂ ಇತರೆ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಯೊಬ್ಬರಿಗೂ ಹೆಸರು ನೆನಪಿಟ್ಕೊಳ್ಳಿಕ್ಕೆ ದೇವರಲ್ಲ. ಆದರೆ ನನ್ನ ಮುಖ ನೋಡಿದಾಗ ಗೊತ್ತು, ನಾ 20 ವಯಸ್ಸು ಹಿಂದೆ ಈ ಸ್ಕೂಲಿಗೆ ಬಂದಾಗ ಸಣ್ಣವರಿದ್ರು. ಈಗ ಸ್ವಲ್ಪ ವಯಸ್ಸಾಗಿದೆ ನಮ್ಮ ಬಗ್ಗೆ, ಅವರಿಗೂ ವಯಸ್ಸಾಗದಂದ್ರೆ ಹೆಸರು ನೆನಪಿಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲರ ಮೇಲೂ ಏನು ಭಾವನೆ ಅದ ನನಗಂದ್ರೆ, ನಾನು ಇವತ್ತು ನನ್ನ ತವ್ರ ಮನೆಗೆ ಬಂದೇನೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ ನನಗೆ. ಅದಕ್ಕೆ ಬಹಳಷ್ಟು ಕಾರಣ ಅದ. ಯಾಕಂದರೆ ಫಸ್ಟ್ ನಾನು ಸೇವೆಗೆ ವೃತ್ತಿ ಆರಂಭ ಮಾಡಿದ್ದು ಇದೇ ಸ್ಕೂಲಲ್ಲಿ. ನನ್ನ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತಾರೆ, ಹಾಗೆ ನನಗಾಗಿದ್ದೆ. ನನ್ನ ಮೊದಲ ಕೆಲಸ ಪ್ರಾರಂಭ ಆಗಿದ್ದು ಈ ಊರಲ್ಲಿ. ನನಗಷ್ಟು ಚೆನ್ನಾಗಿ ಸಹಕಾರನೂ ಕೊಟ್ಟಿದ್ದಾರೆ. ಅವತ್ತು ಯಾರು SDMC ಅಧ್ಯಕ್ಷರಾಗಿದ್ರು, ಆಮೇಲೆ ಸದಸ್ಯರಾಗಿದ್ರು, ಎಲ್ಲರೂ ನಾನು ಈ ಮನೆ ಮಗಳನ್ನವರನ್ನು ಟ್ರೀಟ್ ಮಾಡಿ ನನಗೆ ಎಲ್ಲ ಕೆಲಸಗಳು ಸಹಕಾರ ಕೊಟ್ಟರು. ಅಷ್ಟೆಲ್ಲ ನನ್ನ ಸಹಕಾರ ತಗೊಳ್ಳೋ ಅವಶ್ಯಕತೆ ಯಾಕೆ ಬಂತಂದ್ರೆ, ನಾನು ಬಂದ ದಿವಸನೇ ಚಾರ್ಜ್ ತಗೊಂಡಿದ್ದು. ನಾನು ಹೆಡ್ ಮಾಸ್ಟರ್ ಆಗಿ 10 ವರ್ಷ ಸರ್ವಿಸ್ ಮಾಡಿದ್ದೇನೆ.
ಮೊದಲೇ ಬರೀ ಪಾಠ ಕನ್ನಡ ಟೀಚರು, ಕನ್ನಡ ಪಾಠ ಮಾಡಿ ಮನೆಗೆ ಹೋದ್ರಾಯ್ತು. ಉರ್ದು ಶಾಲೆ ಅದ, ಏನು ಕೆಲಸ ಇಲ್ಲ ಅಲ್ಲಿ. ಕನ್ನಡ ಟೀಚರಿಗೆ ಏನು ಕೆಲಸ ಇರೋದಿಲ್ಲ, ಸಬ್ಜೆಕ್ಟ್ ಅಷ್ಟೇ ಪಾಠ ಮಾಡೋದು ಇರ್ತದ ಅಂದ್ಕೊಂಡು ಬಂದಾಗ ಈಗ ಏನಾಯ್ತಂದ್ರೆ ಇಲ್ಲಿ ಡೆಪ್ಯುಟೇಷನ್ ಮೇಲೆ ಇದ್ರು ಶಿಕ್ಷಕರು, ಅವ್ರಿಗೆ ಚಾರ್ಜ್ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿ ನನಗೆ ಚಾರ್ಜ್ ಕೊಟ್ಟು ಹೋದ್ರು. ಆ ನಂತರದಲ್ಲಿ ಬಂದವರು ಯಾರು ನನ್ನ ಕಡೆ ಚಾರ್ಜ್ ತಗೊಳ್ಳೇ ಇಲ್ಲ. ಟೀಚರ್ ನೀವು ಸೀನಿಯರ್ ಇದ್ದೀರಿ, ನೀವು ಮಾಡ್ಕೊಂಡು ಹೋಗ್ರಿ ಅಂದ್ರು. ಹಾಗಾಗಿ ನಾನು ಏನ್ ಮಾಡಿದೆ ಈ ಊರಲ್ಲಿ ಅಂದ್ರೆ 10 ವರ್ಷ ಮಾಡಿದ್ರು.